ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ನೀವು ಸಖತ್ತಾಗಿ ಕಾಣಿಸಿದ್ದೀರಾ? ನನಗೆ ಅನಿಸುತ್ತಾ ಸಖತ್ತಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಸರಸ್ವತಿ ಪೂಜೆ ಇದೆ, ಸೊ ಅದಕ್ಕೇನೆ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ. ನನ್ನ ಫ್ರೆಂಡು ಅವನು ಪಂಚೆ ಶರ್ಟ್ ಹಾಕೊಂಡ್ಬರ್ತಾನೆ, ಮತ್ತು ಇನ್ನೂ ಇಬ್ಬರು ಹಾಕೊಂಡ್ಬರ್ತಾರೆ. ನಾವು ಪೂರ್ತಿ ಕ್ಲಾಸ್ ಹಾಕೊಂಡ್ಬರ್ತೀವಿ ಒಂದಿದ್ರು, ಯಾರ್ಯಾರು ಹಾಕೊಂಡ್ಬರ್ತಾರೋ ಯಾರು ಹಾಕೊಂಡ್ಬರ್ಲೋ ಗೊತ್ತಿಲ್ಲ. ಒಟ್ಲಲ್ಲಿ ನಾವು 4 ಜನ ಪತ್ರ ಪಕ್ಕ ನೋಡೋಣ ಅವ್ರು ಹೆಂಗೆ ಕಾಣ್ತಾರೆ ಅಂತ. ಹುಡುಗಿರು ಮೋಸ ಮಾಡ್ತಾರೆ ಅನ್ಕೊಂಡೆ, ಈ ನನ್ನ ಮಕ್ಕಳು ಮೋಸ ಮಾಡ್ತಾರೆ. ಪಂಚೆ ಹಾಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಹಾಕೊಂಡ್ಬಂದವನಲ್ಲ, ಪಂಚೆ ಉಳ್ಕೊಳ್ತೀನಿ ಅಂತ ಹೇಳ್ತೇವೆ ನಾನು. ಇಲ್ಲ ಹಾಕೊಂಡ್ ಬರ ಒಬ್ನೇ ರೋಡಲ್ಲೆಲ್ಲ ಹಾಕೊಂಡ್ ಬರ್ಬೇಕು. ಬಟ್ಟೆ ಗಲೀಜಾಗುತ್ತೆ ಅಂದ್ಬಿಟ್ಟು ನಾನು ಹಾಕೊಳ್ತಿಲ್ಲ. ಮುಚ್ಚಲ್ಲ ಅಜೀಬ್ ಆಗುತ್ತೆ ತಾನು. ಮುಚ್ಚು, ಬಟ್ಟೆ ಗಲೀಜಾಗುತ್ತೆ ಅಂದ್ಬಿಟ್ಟು ಹಾಕೊಳ್ತೀವಿ ಅಷ್ಟೇ. ಬರೀ ಡವ್ಗಳು, ಇಲ್ಲ ಅಂದ್ರೆ ಅಲ್ಲೇ ಹಾಕೊಂಡ್ ಬರ್ತೀನಿ ನಾನು. ಬರೀ ಡವ್ಗಳು. ಸೀರಿಯಸ್ ಆಗಿ ನೋಡಿ ಎಷ್ಟೊಂದು ಗಲೀಜ್ ಐತೆ. ನಂಬೇಡ ಬಾರೋ ಬಸ್ ಹತ್ಕೊಂಡು ಹೋಗೋಣ ಅಂತಂದ್ರೆ ರುದ್ರ ನೋಡೋಣ, ರುದ್ರ ಕ್ಯಾರೆಕ್ಟರ್ ನೋಡೋಣ ಅಂತವನೇ. ಅವನೇನು ಬಂದಿಲ್ಲ ಚೈಲ್ಡ್, ಅವನೇನು ಬಂದಿಲ್ಲ ಯಾವಾಗ ನೀವೆಲ್ಲ ಡೆವಲಪ್ ರುದ್ರ ನೋಡೋಣ ಬಾ ಅಂತವನೇ. ಬೂಮ್ ಚಿಕ್ ಬೂಮ್ ಅನ್ನಕ ಅದಕ್ಕೆಲ್ಲ ಅವ್ಳು ಬರ್ತಾಳಲ್ಲ ಅವಳ ನೋಡಕ್ಕೆ. ರುದ್ರದಲ್ಲಿ ಬರ್ತಾಳಲ್ಲ, ಯಾರು ಹೆಸರು ಗೊತ್ತಿಲ್ಲ, ಬರ್ತೋಗೈತ್ಲ ಹೆಸರು. ಹೋಗ್ಬಿಟ್ಟು ಬೋರ್ಡ್ ಆಡ್ಸಿಲ್ಲ ಯಾಕೆ? ಅಜೀಪ್ ಮಾಡ್ತೀರ ನಿಮ್ಮಂತವ್ರ ಅದಕ್ಕೆ. ಹೌದಾ? ಪಂಚೆ ಶರ್ಟ್ ಹಾಕೊಂಡ್ ಬಂದಿಲ್ಲ ಆಗಲಿ ಯಾಕ್ರೋ? ಇವನ್ ಬುದ್ಧಿನೇ ಬಂದ್ಬಿಡ್ತಾನ ಇವ್ ಜೊತೆ ಸೇರಿ ಹೇಳಿದ್ರು. ಎಲ್ಲಾರು ನಾಳೆ ಮಾಡ್ತೀಯಲ್ಲ ಇಲ್ಲಿ ಮುಂಚೆವಿ. ಅವನು ಯೋಗಿ ಪಂಚೆ ಶರ್ಟ್ ಹಾಕೊಂಡ್ ಬರ್ತಾನ, ಅವನ್ಗೆ ನೋಡ್ಬೇಕು ಅವನು ಸೈಸಿ ರಿಯಾಕ್ಷನ್. ಮಾಮ್ ಗಾಳಿ ಆಡ್ತೈತಾ? ನಾವಿಬ್ರೇನೆ ಪಂಚೆ ಹಾಕೊಂಡ್ರಿ ನನ್ ಮಕ್ಕಳು ಅಲ್ಲೋ ಹಾಕೋತಾವ. ಮಾಚಿಕೆ ಮನ ಮರ್ಯಾದೆ ಏನಿಲ್ಲ ಏನ್ ಹೀರೋ. ಚೆನ್ನಾಗ್ ಕಾಣಿಸ್ತಾನಲ್ಲಿ, ಸೈಕಾ ಕಾಣಿಸ್ತಿದ್ಯಾ? ಇವ್ರು ಪಂಚೆ ಶರ್ಟ್ ಇವರು ಹಾಕೊಂಡ್ ಬಂದಿಲ್ಲ. ಕ್ಲಾಸೊಳಗೆ ಎಂಟ್ರಿ ಆಗೋಣ, ಹೆಂಗ್ ಕಾಣಿಸುತ್ತೆ ನೋಡೋಣ, ರಿಯಾಕ್ಷನ್ ಹೇಗಿರುತ್ತೆ. ತಮ್ಮೂರ ಗೌಡರಿಂದೂರ ಇವ್ರು ನೋಡಿ ಪಂಚ. ಓಯ್ ಬಾಲಾಜಿ, ಇವ್ರು ನೋಡು ಫುಲ್ ಸ್ಮಾರ್ಟ್ ಗೈ. ಅದೇ ಕಣ ಬ್ಲಾಗು ಎಡಿಟ್ ಮಾಡಲ್ಲ ನಾನು. ಇವರು ಅಷ್ಟೇ ಪಂಚೆನ್ ಬ್ಯಾಗ ತಂದವನ್ ಹಾಕೊಳಕ್ಕೆ. ನಾವು ಧೈರ್ಯ ಅಲ್ಲಿ ಹಾಕೊಂಡ್ ಬಂದಿರೋದು. ಇವನು ಹಾಕೊಂಡ್ ಬಂದಿಲ್ಲ, ಇವನ್ ತಂದವನೇ. ಇವನು ಇವನು ಪಂಚೆಗೆ ಬೆಲ್ಟ್ ಹಾಕಿವನೇ. ಬಿಡ್ತೀನಿ ಅಂತ ಇಷ್ಟೊತ್ತಿಗೆ ಇಲ್ಲ ತಾನೆ. ನಮ್ ಬೈ ನೋಡಿ ಬಾಯ್ ಬಾಸ್ ಸ್ವಲ್ಪ ಈ ಕಡೆ ತಿರ್ಗಿ ಬಾಸ್. ಇವಾಗ ನಮ್ಮ ಹುಡುಗರೆಲ್ಲ ಪಂಚೆ ವಯಸ್ಸು ನೋಡಲ್ಲ ಕರೆಕ್ಟ್ ಆಯ್ತಾನೆ. ಪಂಚಿನ ಬರಲ್ ಶಿಷ್ಯ ನೋಡ್ತಾನೆ ಹೀರೋ ನನ್ನ ತೋರ್ಸಂತ ನೋಡ್ರಿ. ಅದು ಶೋಕಿ ಅವನೇ ನಮ್ ಬಂಗಾರಿ. ಅವನ್ ಎಲ್ಲಾ ಬ್ಲಾಗಲ್ಲ ಅಜೀಪ್ ಆಯ್ತು ಸುಮ್ಮನೆ ಇರೋ ಬೇಡ. ದಿನ ಎಲ್ಲ ಆರಾಮಾಗಿ ಫ್ರೀ ಆಗ್ಬಿಟ್ಬಿಟ್ಟು ಸರಸ್ವತಿ ಪೂಜೆ ದಿನ ಸ್ಟ್ರಿಕ್ಟ್ ಆಗಿ ಕ್ಲಾಸ್ ಆಗಿ ಕೂಲ್ಸವ್ರಲ್ಲಿ ಈಚೆ ಹೋಗೋ ಬಿಡ್ತಾ ಇಲ್ಲ. ನೋಡು ಅವ್ನು ನೋಡು ಕೂಡ ಕುರುಡ ಕೊಡ್ಕಣ್ಸಲ್ವೇನೋ. ನಿನ್ನೆ ಮೊನ್ನೆ ಎಲ್ಲ ಆರಾಮಾಗಿ ಈಚೆ ಇದ್ವು, ಏನು ಫಂಕ್ಷನ್ ಏನೂ ಇರಲಿಲ್ಲ. ಇವತ್ತು ಸರಸ್ವತಿ ಫಂಕ್ಷನ್ ಇದ್ರೂ ಈಚೆ ಹೋಗ್ಬಿಡ್ತಾನೆ. ಏನ್ ಮಾಡೋಣ? ಏನು ಮಾಡಬೇಡ.
ಹೋಗಿದ್ರು ಅವ್ರು ಬರ್ತಾರೆ ವಾಪಸ್ಸು ಅಲ್ಲಿ ನೋಡಿದ್ವಿ. ಅಲ್ಲೇನೋ ಮಾಡ್ತಾವ್ರೆ, ವಿಡಿಯೋನೋ ಫೋಟೋನೋ ಮಾಡ್ತಾವ್ರೆ. ನಾವು 3 ಜನ ಮಾತ್ರ ಇಲ್ಲ, ಇಬ್ರು ಬಂದ್ ಸೇರ್ಕೊಂಡ 3 ಜನ ಮಾತ್ರ ಹೋಗ್ತಿರೋ. ಹೇಳ್ಬಾರ್ದು ಇಲ್ಲಿ. ಎಲ್ಲ ಪಿ ಟಿ ಸರ್ ಹತ್ರ ಕೇಳ್ಕೊಂಡು ಎಲ್ಲ ಹೋಗ್ತಿದ್ವಿ. ಗೊತ್ತಿಲ್ಲ. ಓಯ್ ಅದೆಲ್ಲ ಸ್ಪೀಕರ್ ಯಾರೋ ಕಿರಣಿ ಕೊಟ್ಬಿಡು ಬಂದೆ ನಾನು. ಕಿರಣ್ ಹೋದ. ಬರ್ತಾ ಇದೀವಿ. ಅಲ್ಲೋಗಿ ಅವತ್ತು ಹೋಗಿ ನಿನ್ನೆ ಹೋಗಿದ್ದಲ್ಲ ಅದೇ ಅಂಗಡಿಗೆ. ಅವ್ರ ಬ್ಯಾಗಿಗೆಲ್ಲ ಚೆಕ್ ಮಾಡ್ಕೊಂಡು ಅಲ್ಲಿಬ್ರು ಬರ್ತಾರ ನೋಡಿ, ನಮ್ ಬಾಸ್ ಮತ್ತೆ ರವಿ. ಬಿಟ್ಟು ಬಂದ್ಬಿಟ್ಟಿವಿ ಅಂತ ಬೇಜಾರ್ ಮಾಡ್ಕೊಂಡವ್ರೆ. ಕ್ಲಾಸ್ ಬರ್ರಿ ನಾವು ಓಯ್ ನನ್ಗೆ ಪಿ ಟಿ ಸರ್ ಕೇಳ್ದಂಗಿತ್ತು, ಕರ್ದಂಗಿತ್ತು. ಎಲ್ಗೋ ರವಿ? ಎಲ್ಲಿಗೆ? ನೀನ್ ಪ್ಯಾಂಟ್ ಕೈಯಲ್ಲಿ ಇಟ್ಕೊಂಡಿದ್ಯಾ? ನಿಮ್ಮಪ್ಪ ಬಂದ್ರೆ ಪ್ಯಾಂಟ್ ಹಾಕೊಂಡಿದ್ದೆ, ಬಿಚ್ಚಿಸ್ತೆ ಈಗ. ಪ್ಯಾಂಟ್ ಕೈಯಲ್ಲಿ ಇಟ್ಕೊಂಡಿದ್ಯೋ? ಪ್ಯಾಂಟ್ ಹಾಕೊಂಡಿದ್ದೆ, ಪ್ಯಾಂಟ್ ಮೇಲೆ ಪಂಚೆ ಹಾಕೊಂಡಿದ್ದೆ. ಪ್ಯಾಂಟ್ ಬಿಚ್ಚು. ಲೋ ಪ್ಯಾಂಟ್ ಬ್ಯಾಗ್ ಇಟ್ಕೊಂಡು ಬಾರಲ್ಲ ಫಸ್ಟ್ ಬರ್ರೋ. ಅದಕ್ಕೆ ಮಾಡ್ಬಿಟ್ಟೆ. ಕೊಡಿಸೋ ತಿನ್ನೋಣ. ಲೋ ಏನಾದ್ರು ಕೊಡಿಸೋ ತಿನ್ನೋಣ. 4 ಗಂಟೆ ವೀರಸ್ ಥಿಯೇಟರ್ ಬರ. ಯಾವ ಫಿಲಮು? ಪೂರ್ತಿ ಕಾಣಿಸ್ತಿಲ್ಲ. 4 ಗಂಟೆ ತೋರಿಸ್ತೀನಿ. ಕಾಣಿಸ್ತು. ಸಲಾಗ ಗೇಮರ್ಸ್ ಗೇಮರ್ ವೀರಸ್ ಥಿಯೇಟರ್ ಹೋಗೋಣ. ಲಾಗರ್ ಮತ್ತೆ 4 ಗಂಟೆ ವೀರಸ್ ಅಂತ ಹೇಳಿದೀನಿ. ನಾನು ಇನ್ನೂ ಜಾಸ್ತಿ ಹೋದ್ರೆ ಜಾಸ್ತಿ ಇಸ್ಕೊಳ್ಳೋಣ. ಇವಾಗ ಹೋಗ್ಬೇಕಾ? ಎಷ್ಟು ಗಂಟೆಗೆ? 4 ಗಂಟೆ ವೀರಸ್ ಥಿಯೇಟರ್ ಗಾರ್ಗ. ಗಾಯ್ಸ್ ನೀವು ಬಂದ್ಬಿಡಿ. 4 ಗಂಟೆಗೆ ಮೂವಿ ಬಂದ್ರೆ ವಿಡಿಯೋ ಎಡಿಟ್ ಮಾಡಕ್ಕಾಗಲ್ಲ, ಏನೋ ಮಾಡ್ಬೇಕು, ಮಾಡೋಣ. ನೀವು ಬಂದ್ಬಿಡಿ ಫಿಲಮ್ಗೆ. ಅವರು ಬರ್ತಾರೆ, ಕರ್ಕೊಂಡು ಹೋಗ್ಬಿಡು. ಗಾಯ್ಸ್ ನೀವು ಗಾರ್ಗ ಫಿಲಮ್ ಬನ್ನಿ, ನಮ್ ಡಿ ಬಾಸ್ ಇದಾರೆ ಅದಕ್ಕೆ. ಹೌದಾ? ಮತ್ತೆ ಹೋಗ್ಲೇಬೇಕು, ನಡಿ. ಫ್ರೀ ಟಿಕೆಟ್ ಕೊಡ್ತೀನಿ, ಬಂದಿಬೇಕು. ನನ್ನ ಬಿಟ್ಬಿಟ್ಟು ತಿಂದ್ರೆ ನೀನ್ ದಪ್ಪ ಐತಿ, ಇನ್ನ ದಪ್ಪ ಐತಿಯಾ? ಓಕೆ, ಯಾಕೆ ಸಂಸ್ಕೃತ ಯಾಕೆ? ಪಂಚೆ ಉಟ್ಕೊಂಡಿದ್ದೀನಿ, ಸಂಸ್ಕೃತ ಮಾತಾಡಬೇಕು. ಸಂಸ್ಕೃತವೇ ನಮ್ಮ ಪಂಚೆ. ನಾನು ಉಟ್ಕೊಂಡಿದ್ದೆ ನಮ್ಮದಲ್ಲ. ಪಂಚೆ ಉಟ್ಕೊಂಡಿಲ್ಲ ಅವನು. ಇಸ್ಕೆ ಬೇಡ. ನೀನು ಒಳ್ಳೆ ಹುಡುಗ ನೀನು. ಅರೆ ಒಳ್ಳೆ ಹುಡುಗಿ ತರ ಆಗಿ ಬಂದಿದ್ಯಾ. ಬರೀ ಡ್ಯಾನ್ಸ್ ಜೊತೆ ಡ್ಯಾನ್ಸು ಜೊತೆ ಡ್ಯಾನ್ಸು. ಒಂದು ಟೆಕ್ಸ್ ಒಂದು ನಿಮಿಷ. ಕ್ಲಾಸ್ ತುಂಬೈತೆ, ಬಂದ್ಬೇಡ ಕ್ಯಾಮ್ರಾ ಮುಂದೆ ಬರಬೇಕು ಅಂತಿದ್ದ. ಇನ್ನೇನು ಪೂಜೆ ಶುರು ಆಗುತ್ತೆ. ಕೊಟ್ಟಿಲ್ಲ. ಇವನು ಗಜಮುಖನೇ, ಗಣಪತಿ ಅಂತ ಆಡ್ತಾನೆ. ಕೇಳಿಸ್ಕೊಳ್ಳಿ ನೀವೆಲ್ಲ. ತಿರ್ಗೋ ಗಗನ್, ತಿರ್ಗೋ. ನಾನು ಬೇರೆ ಲಾಸ್ಟೆಲ್ಲ ಕುತ್ಕೊಬಿಟ್ಟಿದ್ದೀನಿ, ಇಂದ ಏನೂ ಕಾಣಿಸ್ತಲ್ಲ. ಮುಂದಾದ್ರೂ ಕೂತಿದ್ರೆ ವಿಡಿಯೋ ಮಾಡ್ಬೋದು. ಎಲ್ಲ ಪೂಜೆ ಮಾಡ್ತಿದ್ರು, ಡ್ರೆಸ್ ನೋಡ್ತಾವನಲ್ಲಿ ಪೂಜೆಯನ್ನು. ಸುಮ್ಮನೆ ಇರೋ, ಅದೆಲ್ಲ ಇದು ಮಾಡ್ಬೇಕು. ಏನದು ಎಡಿಟ್ ಬೀಪ್ ಹಾಕ್ಬೇಕು. ಮಾಮಿಂಗ್ ಅನ್ನು ಕ್ಲಾರಿಟಿ ಆಗುತ್ತೆ. ಕ್ಲಾರಿಟಿ ಬೇಡ ನನಗೆ, ಕ್ಲಾರಿಟಿನೇ ಬೇಡ, ಸುಮ್ಮನೆ ಇರು. ರವಿ ಏನಾದ್ರು ಹೇಳು. ನೀ ಕೂಡು ಇರುಂದ ಹೌದು, ಏನೇ ಸಾಂಗ್ ಬರಲ್ಲ. ನೋಡಿ ಫ್ರೆಂಡ್ಸ್, ಫೋಟೋ ಮಾಡ್ತಾ ಇದ್ರೆ ನೋಡಿ ಎಲ್ಲ ಫೋಟೋ ತಗೊಳಕ್ ಕಾಯ್ತವ್ರೆ ಎಲ್ಲ. ಓ ಆರ್ಥಿಕ ಶುಭಾಶಯಗಳು. ಸರಸ್ವತಿ ಚೆನ್ನಾಗಿ ಹೊಲಿತಾರೆ.
ಕೇಳದ ಪೇಪರ್ ತುಂಬ ಬರೀತೀವಿ. ನಾನು ಬರೀತೀನಿ ಓವರ್ ಕಾನ್ಫಿಡೆನ್ಸ್. ಅದೇ ಓದ್ಕೊಳ್ಳೋದು ಪೂಜೆ ಮಾಡ್ತಾ ಇದ್ರೆ ರೀಲ್ಸ್ ನೋಡ್ತಾವನೆ. ಇವರು ಪಕ್ಕ ಪಾಸ್ ಆಗ್ತಾರೆ ಅವರೆಲ್ಲ. ಬ್ಲಾಗ್ ಮಾಡ್ತಾನೆ. ನೋಡಿ ಮೆಸೇಜ್ ಮಾಡ್ತಾವೆ ಯಾರಿಗೂ. ಹೆಣ್ಮಗು ಹೊಸ ವಿಷಯ ಸಾಕು ಕಾಣಿಸ್ತಿಲ್ಲ ಗೈಸ್, ಸಾರಿ. ಲವ್ ನೀವೇನೇನು ಪಾರ್ಟಿಸಿಪೇಟ್ ಮಾಡಿದಿರೋ ಅಷ್ಟೊಂದು ಅಚ್ಚುಕಟ್ಟಾಗಿ ನಿರ್ವಹಿಸಿ ಆ ಪೆಂಡಾಲನ್ನ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನನ್ನೇ ವಿಡಿಯೋ ಮಾಡ್ತಾರೆ, ಬಂದ್ಕೊಂಡು ಹೆಂಗ್ ವಿಡಿಯೋ ಮಾಡ್ತಾರೆ. ವಾವ್, ನೈಸ್. ಒಂದು ವಿಷಯ ಅಂತಂದ್ರೆ ವಿದ್ವಾಂಸತೆ ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ಟೀಚರ್ಸು ಎಲ್ಲ ಬೇಕಾ ತೆಗಿಯೋ ಫೋಟೋ. ದೇವರು, ಇದು ನಾವು ನಮ್ಮ ದೇವರು. ಸೀನ ಏನು ಹೇಳಿಲ್ಲ, ದಿನ ಹೇಳು. ಇವತ್ತು ಸತ್ಯನಾರಾಯಣ ಪೂಜೆ. ಇವನೇನೋ ಮಾಡ್ತೀರಾ ಅದಕ್ಕೆ ನೋಡ್ತೀರ. ಇವತ್ತು ಫೆಬ್ರವರಿ 6. ಇವತ್ತು ಫೆಬ್ರವರಿ 6. ಇವತ್ತು ಸರಸ್ವತಿ ಪೂಜೆ. ಫೆಬ್ರವರಿ 6 ಅವತ್ತು ಸರಸ್ವತಿ ಪೂಜೆ. ಮತ್ತೆ ಅಷ್ಟೇ, ಸರಸ್ವತಿ ಪೂಜಾ. ಬೆಳಿಗ್ಗೆ ಬಾಳೆಹಣ್ಣು ಬಿಟ್ಟವ್ರೆ, ಬಾಳೆಹಣ್ಣು ತಿಂದು ಮನೆಗೆ ಹೋಗಿ ಓದ್ಕೊಂಡು ಪಂಚೆ ಉದ್ರಿಸಿ ಆಟ ಆಡ್ತವ್ರೆ. ಏನೋ ಇವತ್ತು ಯಾರಿಗಿನ ಮಸ್ತಾಗಿ ರೆಡಿ ಆಗಿರೋ ಅಂದ್ರೆ ನಮ್ಮ ಬಾಸ್ ರವಿ. ಪ್ರಸಾದ ಮ್ಯಾಮ್, ನಮ್ಮ ಕನ್ನಡ ಮ್ಯಾಮ್ ಇವರು. ಮ್ಯಾಮ್ ಏನಾರು ಹೇಳಿ ಮ್ಯಾಮ್ ಬ್ಲಾಗಿಂಗ್. ಸಬ್ಸ್ಕ್ರೈಬ್ ಮಾಡಿ. ದೇವ್ರನ್ನ ನೋಡ್ಕೊಬೇಡಿ, ಕೈ ಮುಕ್ಕೋಬೇಡಿ. ನಿಮಗೂ ನೀವು ಪಾಸ್ ಆಗೋ ಥರ ಬೇಡ್ಕೊಳ್ರಿ ಸರಸ್ವತಿ. ಅಲ್ಲೋಗಿಲ್ಲ ಕಣ ಬಿಡು ಗೈಸ್. ನಮ್ಮ ಅಭಿಮಾನಿಗಳವರೆಲ್ಲ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ ನೋಡಿ. ಎಲ್ಲ ಅಭಿಮಾನಿಗಳು, ನಮ್ಮ ಲೋಕಿ ಅಭಿಮಾನಿಗಳವರೆಲ್ಲ ನಮ್ಮ ಅಭಿಮಾನಿಗಳು ಗೈಸ್. ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗೋಯ್ತು ಅಲ್ವಾ? ಇನ್ನೂರು ಜನ ಫಾಲೋವರ್ಸ್ ಇದು 1000 ಜನ ಫಾಲೋವರ್ಸ್ ಫೀಲ್ ಬರ್ತೈತೆ. 200 ಇಲ್ಲ ಕಣೋ. ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಬೆಳೆಸಿ, ನಾವು ಬೆಳೆಯೋಣ. ಬೆಳೆದ್ಮೇಲೆ ನಿಜವಾಗಿ ಮರೆಯಲ್ಲ ನಿಮ್ಮನ್ನ. ಗಾಡ್. ಹಾಂ ಗೈಸ್, ಇವಾಗ ಕಾಲೇಜ್ ಬಿಟ್ಟರು. ಇವ್ರನ್ನ ಹುಡ್ಕೊಂಡು ನಾವು ಅಲ್ಲೆಲ್ಲ ಹೋಗಿ ಕಾಯ್ತಾ ಇದ್ದೀವಿ. ಇವ್ರು ನೋಡಿದ್ರಿಲ್ಲ ಅವರೇ. ನಾಚಿಕೆ ಪಡ್ಕೋತೀವಿ ಪಂಚೆ ಹೊಡ್ಕೊಳಕ್ಲಿ. ನಮ್ಮ ಸಂಸ್ಕೃತ ಕಣೋ ಪಂಚೆಲಿ. ಶ್ರೀಮಂತರು ಸ್ಯಾಮ್ಸಂಗ್ ಮೊಬೈಲ್ ಇಟ್ಕೊಂಡವ್ರೆ, ನಾವು ಬಡವರು ವಿವೋ ಇಟ್ಕೊಂಡಿದ್ದೀವಿ. ರೋಡಲ್ಲಿ ಪಂಚೆ ಹೊಡ್ಕೋತಾನೆ. ಮನೆಗೆ ಹೋಗಿ ಇವಾಗ ಎಷ್ಟು ಗಂಟೆ ಗೊತ್ತಿಲ್ಲ ಇವಾಗ. ಟೈಮ್ ಎಷ್ಟು ಇವಾಗ? ನಾನೇ ನೋಡಿ ಹೇಳ್ತೀನಿ.
ಇವಾಗ 1 ಗಂಟೆ ಮನೆಗೆ ಬೇಗ ಹೋದ್ರೆ ನಮ್ಮ ಹುಡುಗರು ಬಂದಿದ್ರು ವಾಲಿಬಾಲ್ ಆಡ್ತೀನಿ, ಇಲ್ಲ ಅಂದ್ರೆ ರೀಲ್ಸ್ ಹೊಡ್ಕೊಂಡು ಮನೇಲಿ ಕೂತಿರ್ತೀನಿ. ನಮ್ಮ ಮಾವ ಇದ್ರೆ ರೀಲ್ಸ್ ಹೊಡ್ಕೊಂಡು ಕೂತ್ಕೋತೀನಿ, ಇಲ್ಲ ಅಂದ್ರೆ ವಾಲಿಬಾಲ್ ಆಡ್ತೀನಿ. ಯಾಕಂದ್ರೆ ನಮ್ಮ ರೀಚಾರ್ಜ್ ಇಲ್ಲ ನನ್ನ ಹತ್ರ. ರೂಮ್ ಬಾಕ್ಲಾಕೊಂಡು ಏನು ಮಾಡಲ್ಲ, ಮೂವಿ ನೋಡ್ತೀವಿ ಅಷ್ಟೇ. ಅದೇ ಮೂವಿನೇ ಬೇಕು ಡೌನ್ಲೋಡ್ ಮಾಡೋನೆಲ್ಲ ಕಳಿಸ್ಲಾ? ಕಳ್ಸಿರೋ ಅಂದ್ರೆ ಇದು ಬ್ಲೂ ಕಲರ್ ಮಾತ್ರ ಬೇಕಾ? ಹಾ, ಯಾವ್ಯಾವ್ದೈತೆ ಎಲ್ಲ ಕಳ್ಸ್ಬಿಡೋ. ಅದನ್ನ ಅಂದ್ರೆ ಎಲ್ಲ ಕಳ್ಸ್ಬಿಡಪ್ಪ, ಚೆನ್ನಾಗಿರುತ್ತೆ. ನಾನು ಹೇಳ್ತೀನಿ ಗೈಸ್. ಕಾಲೇಜಿಂದ ಮನೆಗೆ ಬಂದು ಹಾಗೆ ಡೈರೆಕ್ಟಾಗಿ ಹಿಂಗೆ ಬಂದು ಮಲಗಿದ್ದೀನಿ. ಈಚೆ ಹೋಗಿ ವಾಲಿಬಾಲ್ ಆಡ್ತಾ ವೀಡಿಯೋ ರೆಕಾರ್ಡ್ ಮಾಡೋಣ ಅಂದ್ಕೊಂಡ್ರೆ ಅವರಿನ್ನೂ ಬಂದಿರಲಿಲ್ಲ. ಮತ್ತು ವೀಡಿಯೋ ಲೆಂತು ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಜಾಸ್ತಿ ಹಾಕಲ್ಲ. ಇದೇ ವೀಡಿಯೋ ಫಸ್ಟೇ ವೀಡಿಯೋ ಮಾಡಿರೋದನ್ನ ಕಾಲೇಜಲ್ಲಿ ವೀಡಿಯೋ ಮಾಡಿದ್ದಲ್ಲ ಅದನ್ನೇ ಎಡಿಟ್ ಮಾಡಿ ಹಾಕ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.